ಬರ್ದಂಗೆ ಸೇವೆ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಜಗತ್ತಿನಾಗ ಇಲ್ವಾ? ಕೈಕಾಲು ತಿಕ್ಕರಿದ್ದಾರೆ, ಗಾರ್ಮೆಂಟ್ಸ್ ಹೋಗಿ ಅಪ್ಪ ಅತ್ತೆ ಮಗನ್ ಸಾಕಾರಿದ್ದಾರೆ. ಇಲ್ವಾ? ಇದಾರೆ ಹೇಳ್ರಿ. ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಕೇಬಿಲ್ ಸತ್ತೋಗ್ತಾರೆ ಕರೆಂಟ್ ಹೊಡೆದು. ಅವರಲ್ಲಿ ಪ್ರಾಣದಾಗ ಮಾಡ್ಕೊಂಡು ಕರೆಂಟ್ ಹಾಕ್ತಾವ್ರು. ನಾವು ಕರೆಂಟ್ ಬರಲ್ಲ ಅಂತೀವಿ ಅಲ್ವಾ? ಮುನ್ಸಿಪಾಲ್ಟಿ ಎಲ್ಲೆಲ್ಲಿ ಇಳಿದು ಕಸ ತೆಗಿತಾರಲ್ವಾ? ತೆಗಿಯಲ್ವಾ? ರೈತ ಕರೆಂಟ್ ರೈತ ಜೀವನ ಆಸೆ ಮೇಲೆ ತೊರೆದ್ಬಿಟ್ಟು ಹಾವು ಕರ್ಸಿನೋದು ಕರೆಂಟ್ ವರ್ಷದಿಂದ ಅವನ ಅಲ್ಲಿ ಇಲ್ಲ ಇದನ್ನ ಇಲ್ಬೇಡಿ. ಪ್ರತಿಯೊಂದು ಪಬ್ಲಿಕ್ ಸರ್ವೆಂಟ್ ಒಂದ್ಸರಿ ದಯವಿಟ್ಟು ನಂಬಿಡೋಣ. ಕರೆಕ್ಟ್ ಅಲ್ವಾ? ದೇವದಲ್ಲಿ ನಾವು ಮಾಡಿದ ಕೆಲಸ ಮಾತ್ರ ಇರುತ್ತೆ, ನಾವು ಬದುಕಿ ಸಾಕಾಗಲ್ಲ. ನಾವು ಮಾಡಿದ ಕೆಲಸ ಸಹಾಯಕ ಇರುತ್ತೆ. ಏನಲ್ಲಿ ನಾವೇನ್ ಮಾಡ್ತೀವಿ? ಅನ್ನ ಹಾಕ್ತಾರೆ, ಒಂದ್ಸರಿ ಸೀರೆ ಕೊಟ್ಬಿಡೋಣಂತೆ. ಮರ್ಪಿಟ್ಟಿದ್ದಂತೆ ನಿಮಗೆ. ಇನ್ನೊಬ್ರ ಬಂದು ಯಾರು ಅಕ್ಕಿ ಕೊಟ್ಟಾರ? ಇನ್ನೊಬ್ರ ಇವ್ರು ಯಾರು? ಅಮ್ಮ ನಾನು ಮಾತಾಡ್ತೀನಿ ಮಿಕ್ತಾರನ ನಿಮಗೆ ಮಾತಾಡ್ತೀನಂತೆ. ನೀವು 4 ಮಂದಿ ಅಲ್ವಾ? 4 ಸೀರೆ ಕೊಡ ಬೇಗ ಪಟ್ಟಂತ ಅಕ್ಕಿ ಕೊಟ್ಟವ್ರಿಗೆ ದಯವಿಟ್ಟು ಆಯ್ತಾ? ನಿಮ್ಮ ಅಪ್ಪ ಅಮ್ಮಗೆ ನನ್ನ ಕಡೆ ನಮಸ್ಕಾರ ಕಂಡ್ರೆ ಬೇಕಾದ್ರೆ ಈ ಸಂಸ್ಕಾರ ಕಲ್ಸೋದು ಅಪರೂಪ ಅಲ್ಲ. ಕರೆಕ್ಟ್ ಅಲ್ವಾ? ಇದೆಲ್ಲ ಏನ್ ಗೊತ್ತಾ? ತಗ ಮಲ್ಕ ಅಂತ. ನಮ್ಮ ಅಪ್ಪ 9 ಗಂಟೆ ಮೇಲೆ ಯಾವುದೇ ಡ್ರೈವರ್ ಆಟೋ ಡ್ರೈವರ್ ಸಮೇತ ದಯವಿಟ್ಟು ಪ್ರಸಾದಕ್ಕೆ ಬಂದ್ಬೇಕಪ್ಪ. ಯಾವುದೇ ಅಲ್ಲಿ ಕಾರಲ್ಲಿ ಇದ್ರೆ ದಯವಿಟ್ಟು ನಿದ್ಗೆಟ್ಟಿರ್ತಾರಂತೆ, ದಯವಿಟ್ಟು ಬನ್ನಿ. ನಿಮ್ಗೊಂದು ಸಣ್ಣ ಸಂದೇಹ ನನ್ನ ಕಡೆಯಿಂದ, ದಯವಿಟ್ಟು ಊಟನ ಎಸ್ತೋಗ್ಬೇಡಿ. ಪ್ಲೇಟ್ ಅಲ್ಲಿ ಕೈ ಹಾಕಿ ಕೈ ತಕೊಳ್ಳಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ ಇಲ್ಲಿ ಬಾಕ್ಸ್ ಒಳಗೆ ಹಾಕಿ ಕೈ ತಕೊಳ್ಳಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಮಾತ್ರ ಗೊತ್ತಾ? ಡಸ್ಟ್ಬಿನ್ ಕೈ ತಕೊಳ್ಳಿ. ಮಿಕ್ಸ್ ಚೆನ್ನಾಗಿರೋ ಅಲ್ಲೋಗ್ರಿ. ಸೋಂಬೇರಿಗಳು ಆದ್ರೆ ದಯವಿಟ್ಟು ಅದನ್ನ ಎಸೆಬೇಡಿ. ತಾಯಿ ಕೊಡ್ರಿ ದಯವಿಟ್ಟು. ದೊಡ್ಡ ಮೇಲೆ ಹಾಕಿರವು ಅಳಿಸ್ಕೊಂಡು ಅಂದ್ಕೋಬೇಡ. ತಾಯಿ ಮೇಲೆ ಹಾಕಿರ್ತೀವಿ ಬರೀ ಅಲ್ಲಿಗೆ ಬರೀ ಹೌದಾ? ನೋಡಿ, ಒಂದೇ ಒಂದು ಸಣ್ಣ ವಿನಂತಿ. ದನಗಳಿಗೆ ಯಾರು ನೀವು ಹೆಚ್ಚುಗಳಿಗೆ ತುಂಬಾಗಿ ಸರಿಯಾಗಿ ಗಾಡಿ ತುಂಬಿ ಅಲ್ಲಿ ಜೀವ ಹೋಗಂಗೆ ಗದ್ದೆ ಒಳಗೆ ಹೊಡ್ಕೊಂಬ, ಭತ್ತದ ಗದ್ದೆ ಒಳಗೆ ಕಬ್ಬು ತುಂಬಿಕೊಂಡಾಗಲಿ, ಹುಲ್ ತುಂಬಿಕೊಂಡಾಗಲಿ, ಮೇವು ತುಂಬಿಕೊಂಡಾಗಲಿ, ಅಥವಾ ರೇಸ್ ಹೊಡ್ಯಾರ ನೀವು ಯಾರಲ್ಲಿ. ಯಾಕೆಂದ್ರೆ ಎತ್ತಿನ ಒಂದು ಜೀವ. ದಯವಿಟ್ಟು ನೀವು ಹೊಡೀರಿ. ನಾವು ಹೊಡಿಬೇಡಿಂದ ರೇಸ್ ಹೊಡೀರಿ. ಅದು ತೂಕ ಎಷ್ಟು ಸಾಕಾಗತ್ತೆ ಅಷ್ಟೇ ಏರಿ ದಯವಿಟ್ಟು. ಮೊನ್ನೆ ಒಂದು ಯಾವ್ದೋ ವಿಡಿಯೋ ನೋಡಿದೆ, ಅದು ಎತ್ತು ಬರಂಗೇ ಇರಲಿಲ್ಲ. ಗದ್ದೆ ಒಳಗೆ ಸರಿಯಾಗಿ ತುಂಬಿ ಹತ್ತ ಅಂತ ಹೊಡೆಯೋದು, ಅವಕ್ಕೆ ಹಿಂಸೆ ಕೊಡೋದು ಮಾಡಿರಿ. ನಿಮ್ದು ಜೀವ. ದಯವಿಟ್ಟು ನಾನು ರೇಸ್ ಹೊಡ್ಯಾರಿಗಿಂದ ಹಿಡಿದು, ಎತ್ತು ಬೇಸೋಡರಿಂದ ಹಿಡಿದು, ಗಾಡಿಗೆ ಹುಲ್ ತುಂಬರಿಂದ ಹಿಡಿದು, ಕಬ್ಬು ತುಂಬರಿಂದ ಹಿಡಿದು ನಿಮ್ಮೊಂದು ವಿನಂತಿ. ಇದು ಆಗ್ನೇ ಅನ್ಕೋಬೇಡಿ. ದಯವಿಟ್ಟು ಎತ್ತಿಗೆ ಎಷ್ಟು ಶಕ್ತಿ ಅಷ್ಟು ತುಂಬಿಡಿ ದಯವಿಟ್ಟು. ನಿಮ್ಗೆ ವಿನಂತಿ ಕಣಪ್ಪ. ಮೊನ್ನೆ ಎತ್ತು ಮಂಡಿ ಊರು ಹೊಡಿತಾವ, ಯಾರೋ ಹೊಡಿತಾವನೆ, ಯಾಕಂದ್ರೆ ಸದಿತಾವನೆ. ಅದು ಜೀವ ಅಲ್ಲನ್ರಯ್ಯ. ದಯವಿಟ್ಟು ನಿಮ್ಮ ಮೂಲಕ ಇದಾವೆ. ನಿಮ್ಮ ಎತ್ತುಗಳಿಗೆ ನಾವು ಆಶೀರ್ವಾದ ಮಾಡ್ತೀವಿ, ನಮ್ಮ ತಾಯಿ ಬೇಡ್ಕೊಂತೀವಿ. ನಿಮ್ಮ ಎತ್ತುಗಳಿಗೆ ಯಾವುದೇ ಕಾಯಿಲೆ ಕಸ ಬರದೇ ಇರಲಿ ಅಂತ. ಸೋಲು ಗೆಲುವು ಸಹಜ. ಎಲ್ಲರೂ ಎಲ್ಲರೂ ಗೆದ್ದು ಒಂದು ಸೋಲು ಗೆಲುವು ಇರುತ್ತೆ. ಹಂಗಾಗಿ ಸೋಲು ಗೆಲುವಿಗಿಂತ ನಿಮ್ಮ ಎತ್ತುಗಳು ಆರೋಗ್ಯ ಗೆಲ್ಲಿ ನನ್ನ ಆಶೀರ್ವಾದ ತಮ್ಮ. ಕರೆಕ್ಟ್ ಉನ್ನರಿಸ್ಕೊಳ್ಳಿ. ಹೊಸದ ಉನ್ನರ ಇಸ್ಕೊಂಡು ಹಾಕೋ ನಮ್ಗೆ ಸಂತೋಷ. ಅದಕ್ಕೊಂದ್ರೆ ದೇರ್ತ ಹಾಕಿ ಸುಖ ನೋಡ್ಕೊಳ್ರಿ. ರೇಸ್ ಹೊಡಿರಿ, ಹುಚ್ಚಾಗಿ ಬಿಹೇವ್ ಮಾಡ್ಬೇಡಿ. ಕರೆಕ್ಟ್ ಅಲ್ಲಪ್ಪ? ಇದೊಂದು ವಿನಂತಿ. ಮೊನ್ನೆ ಒಂದು ನೋಡ್ತಮ್ಮ, ಯಾರೋ ಕಪ್ಪು ತುಂಬಿಟ್ಟಾನೆ, ತಗೊಂಡು ಚೆಕ್ತವನೆ, ಅದು ಮುಂದುವರ್ಕೊಂಡು ಬುಡ್ಕೊಂತ ಇದೆ ಗದ್ದೆಯೊಳಗೆ. ಎಷ್ಟು ಶಕ್ತಿ ಅಷ್ಟೇ ಬರುತ್ತಪ್ಪ. ಬೇಜಾರಾಗ್ತದೆ, ಕೆಲವೊಮ್ಮೆ ಬೇಜಾರಾಗುತ್ತೆ. ಮೂಗು ಜೀವಗಳು ನಾವು ಹೊಡೆದಿರ್ತೀನಿ, ನಾನು ಹೊಡೆದೀನಿ. ಅದು ಅಷ್ಟ ಹಂಗೆ ಎರೆಬೀರು ಹೊಡೆಯಲ್ಲ. ನಾನು ಬೆಸ ಹೊಡಿತೀನಿ. ನಾನು ಹಂಗೆ ಎತ್ತಿ ಸಾಕಾಗಿಲ್ಲ ಅಂತ ನಿಲ್ಲಿಸ್ಬಿಡ್ತೀನಿ. ನಾನು ನಿಮ್ಗೆ ಯಾವಾಗಲೂ ಗೆಲುವು ಸಿಕ್ಲಿ, ನಿಮಗೆ ನಗು ಸಿಕ್ಲಿ, ನಿಮ್ಮ ಜೀವಗಳಿಗೆ ಯಾರು ತೊಂದರೆ ಆಗಿರಲಿ, ನಿಮಗೂ ಪ್ರಾಣಾಪಾಯ ಆಗಬೇಕು. ಹೌದಾ? ಕರೆಕ್ಟ್ ಅಲ್ವಾ? ನಿಮಗೂ ಏನು ತೊಂದರೆ ಮಾಡ್ಕೋಬೇಡಿ. ನಿಧಾನ ಕೊಟ್ಟಿರ್ತಮ್ಮ. ನಿಮ್ಮ ಆಟ ನಿಮಗೆ ಖುಷಿ ಕೊಡಲೇ ವಿನಃ ಯಾವ ಜೀವಕ್ಕೂ ತೊಂದರೆ ಆಗದೆ ಇರಲಿ. ಕರೆಕ್ಟಾ? ಒಂದ್ಸರಿ ಬಸ್ಗಳು ಜೈ ಅಂತ ಹೇಳಿ ನೋಡೋಣ. 50 ಚಾನ್ಸ್ ಖಾಲಿ ಬಿಡ್ತು, 50,000 ದುಡ್ಡು ಒಬ್ರು ಕೊಡಲ್ಲ. 50 ಚಾನ್ಸ್ ಬಂದ್ಬಂದು ಖಾಲಿ ಬಿಡ್ತು. ಒಂದು ದಿವಸ ಉತ್ಸವ ಮಾಡಿಸ್ತಾನೆ ತಮ್ಮ. ಇದು ನನ್ನ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ನೀನು ಮಾಡಿಸ್ತಿರೋದು ಇವರು ಮಧ್ಯೆ ನಂದೇ ಹಾಕಿ. ಕರೆಕ್ಟಾ? ನೀವು ಒಂದ್ಸರಿ ಈಗ ಏನೋ ಮಾಡಿಸ್ತಾನಂತೆ. ಯಾವ ಊರ್ತಮ್ಮ ನೀವು ಅನೇಕ ಏನು ಮಾಡ್ತೀರ ಹೇಳಿ? ಹೊಲ ಮಾಡಿಸ್ಬೇಕು ಅಂತ ಆಸೆ ಇದೆ ಅಂತ ಮಾಡಿಸ್ತೀರಾ? ಅಡ್ಡಿರಲ್ಲ. ನನ್ನ ಅವಶ್ಯಕತೆ ಇಲ್ಲಲ್ಲ. ನೀವು ಬರಲೇಬೇಕು. ನಂದು ಅವಶ್ಯಕತೆ ಮಧ್ಯೆ ಬೇರೆ ಜೊತೆಲ್ಲೇ ಹೋಗೋಣ. ನೀವು 100 ಜನಕ್ಕೆ ಒಳ್ಳೇದು ಬಯತೀರಾ, ನಿಮ್ಮ ಮುಖಂಡರ ನಡಿಲ್ಲ. ಇನ್ನೂ ಒಂದಷ್ಟು ಜನಕ್ಕೆ ಒಳ್ಳೇದಾಗಲ್ಲ. ಅದು ಬೇಕಾದ್ರೆ ಆಶೀರ್ವಾದ ಮಾಡಿ. ನೀವೆಲ್ಲ ನಿಮ್ಮ ಇನ್ನು ಸ್ವಲ್ಪ ನೀವು ಈಗ ಹಿಂಗೆ ನಂಗೆ ಸಹಾಯ ಮಾಡ್ತೀನಿ. ಇನ್ನೂ 1000 ಜನಕ್ಕೆ ಸಹಾಯ ಮಾಡೋಣ. ಅದೊಂದು 10 ಜನಕ್ಕೆ ಬೈತೀನಿ. ಒಂದಿಬ್ಬರು ಬ್ಯಾಡ್ ಬೇಸೆ ಮಾಡ್ತಾರೆ, ಅವ್ರಿಗೆ ಬೈತೀನಿ ಅಷ್ಟೇ, ಬೇರೆಯವ್ರಿಗೆ ಬೈಯಲ್ಲ. ತಮ್ಮ ನಿಮ್ಮ ಸೇವೆ ನಿರಂತರವಾಗಿರಲಿ. ಅಣ್ಣ ದೇವ್ರು ಮಾಡುತ್ತಂತೆ, ನಮ್ಮ ದೇವ್ರು ಎಲ್ಲ ಒಂದೇ. ನಂಬರ್ ತಗೋ, ನಾನು ಅವ್ರಿಗೆ ಹೇಳ್ತೀನಂತೆ. ಇಬ್ಬರು ನಂಬರ್ ನೀನು ತೊಗೊಂಡಿರು. ನಾವು ಒಂದ್ಸಲ ಆದರೆ ನನ್ನ ಟೈಮ್ ಹೇಳಿ ನಾನು ಫ್ರೀ ಇದ್ರೆ ಬರ್ತೀನಂತೆ. ಈ ನಂಬರ್ ತೊಗೊಂಡಿದ್ದೆ. ನನ್ನ ತಮ್ಮ ಕನೆಕ್ಟ್ ಮಾಡ್ಕೊಂಡು ಥ್ಯಾಂಕ್ಸ್ ಅಮ್ಮ. ಬೊಮ್ಮೆ ಹೇಳ್ತೀವಿ.